ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಮತ್ತೊಂದು ಬೆಚ್ಚಿ ಬೀಳಿಸುವ ಟ್ವಿಸ್ಟ್ ಸಿಕ್ಕಿದೆ. ನಟ ದರ್ಶನ್ ಜೈಲಿನಲ್ಲಿದ್ರು ಹೊರಗಡೆ ಸಾಕ್ಷಿಗಳನ್ನ ಹತ್ತಿಕ್ಕುವ ಕೆಲಸ ಜೋರಾಗಿ ನಡೀತಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಪ್ರಕರಣದ ಪ್ರಮುಖ ಸಾಕ್ಷಿಗೆ ಕಾರಿನಲ್ಲೇ ಕೂರಿಸಿಕೊಂಡು ಆಮಿಷ ಒಡ್ಡಿ ಬೆದರಿಕೆ ಹಾಕಿರುವ ಗಂಭೀರ ಆರೋಪ ಕೇಳಿ ಬಂದಿದೆ. ಮತ್ತೊಂದೆಡೆ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಕೂಡ ಶಾಕ್ ಕೊಟ್ಟಿದೆ. ದರ್ಶನ್ಗೆ ಕಂಟಕ ತಂದಿಟ್ಟ ಡಿ ಕಂಪನಿ, ಕಾರಿನಲ್ಲೇ ಡೀಲ್ ಅಂದು ಆಗಿದ್ದೇನು? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರುವ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ತಟ್ಟುತ್ತಿದೆ. ಜೈಲಿನಲ್ಲಿದ್ದು ಬೇಲ್ಗಾಗಿ ಟೆನ್ಷನ್ನಲ್ಲಿರೋ ದರ್ಶನ್ಗೆ ತಮ್ಮ ಟೀಮ್ನವರೇ ಸಂಕಷ್ಟ ತಂದಿಡ್ತಿದ್ದಾರೆ. ಸಾಕ್ಷಿದಾರರಿಗೆ ಬೆದರಿಕೆ ಹಾಕಿರೋ ಡಿ ಕಂಪನಿ ಈಗ ಅರೆಸ್ಟ್ ಆಗಿದೆ. ಈ ವೇಳೆ ವಿಚಾರಣೆ ನಡೆಸಿದಾಗ ಅಂದು ನಡೆದ ಡೀಲಿಂಗ್ನ ಕಂಪ್ಲೀಟ್ ಕಟು ಸತ್ಯವನ್ನು ಹೊರಹಾಕಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ 49ನೇ ಸಾಕ್ಷಿಯಾಗಿದ್ದ ಸಂದೀಪ್ ಎಂಬುವರಿಗೆ ಆರೋಪಿಗಳ ಪರವಾಗಿ ಕೋರ್ಟ್ನಲ್ಲಿ ಉಲ್ಟಾ ಹೊಡೆಯುವಂತೆ ಬೆದರಿಕೆ ಹಾಕಲಾಗಿದೆ. ಇದೇ ಕೇಸ್ಗೆ ಸಂಬಂಧಿಸಿದಂತೆ ದರ್ಶನ್ ಆಪ್ತ ಪುನೀತ್ ಹಾಗೂ ಆಕರ್ಷ್ ಸೇರಿದಂತೆ ಹಲವರನ್ನು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಗೆ ವೇಳೆ ಸ್ಫೋಟಕ ಸತ್ಯ ಹೊರಬಿದ್ದಿದೆ. ಅಂದು ಜೂನ್ 25, 2026 ರಾತ್ರಿ ದುರ್ಗಾ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಕೆಲಸ ಮುಗಿಸಿದ್ದ ಸಂದೀಪ್ಗೆ ಬೋವಿಪಾಳ್ಯದ ಆಕರ್ಷ್ ಎಂಬಾತ ಪದೇ ಪದೇ ಫೋನ್ ಮಾಡಿ ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡಬೇಕು ಅಂತ ಹತ್ತಿರದ ಇಂಡಿಯನ್ ಪೆಟ್ರೋಲ್ ಬಂಕ್ ಬಳಿ ಕರೀತಾನೆ. ಸಂದೀಪ್ ಅಲ್ಲಿಗೆ ಹೋದಾಗ ಆಕರ್ಷ್ ಆತನನ್ನು ಬಲವಂತವಾಗಿ ಸಂದೀಪ್ನನ್ನು ಕಾರಿನ ಹಿಂಭಾಗದ ಸೀಟಿನಲ್ಲಿ ಕೂರಿಸ್ತಾನೆ. ಕಾರಿನ ಡ್ರೈವಿಂಗ್ ಸೀಟಿನಲ್ಲಿ ಒಬ್ಬ, ಹಿಂದೆ ಮತ್ತೊಬ್ಬ ಅಪರಿಚಿತ ವ್ಯಕ್ತಿ ಇದ್ದು, ಕೋರ್ಟಿಗೆ ಹೋಗಿದ್ದೀರಾ, ಏನಾಯ್ತು ಅಂತ ವಿಚಾರಣೆ ಶುರು ಮಾಡ್ತಾರೆ. ಅಂತ ಹಣದ ಆಮಿಷವನ್ನು ಒಡ್ಡಿ ಅದೇ ಕಾರಿನಲ್ಲಿ 2 ಗಂಟೆಗಳ ಕಾಲ ಸುತ್ತಾಡಿಸಿದ್ರಂತೆ. ಇದರಿಂದ ತೀವ್ರ ಭಯಗೊಂಡ ಸಾಕ್ಷಿ ಸಂದೀಪ್ ಪ್ರಾಣ ಭಯದಿಂದ ತತ್ತರಿಸಿ ಹೋಗಿದ್ದಾರೆ. ಸದ್ಯ ಪೊಲೀಸರು ದರ್ಶನ್ ಆಪ್ತ ಪುನೀತ್, ಸುಹಾಸ್ ಹಾಗೂ ವೇಣುನನ್ನು ಅರೆಸ್ಟ್ ಮಾಡಿದ್ದು ಸಾಕ್ಷಿಗಳಿಗೆ ರಕ್ಷಣೆ ನೀಡಿದ್ದಾರೆ. ಜೈಲಿನಲ್ಲಿದ್ದು ದರ್ಶನ್ ಗ್ಯಾಂಗ್ ಹೀಗೆ ಸಾಕ್ಷಿಗಳನ್ನು ನಾಶ ಮಾಡಲು ಸ್ಕೆಚ್ ಹಾಕ್ತಿರೋದು ಕಾನೂನು ಸುವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಬೇಲ್ ನಿರೀಕ್ಷೆಯಲ್ಲಿದ್ದ ದರ್ಶನ್ಗೆ ಶಾಕ್. ಪರಿಶೀಲನಾ ಅರ್ಜಿ ವಜಾಗೊಳಿಸಿದ ಸುಪ್ರೀಂ ರಿಜಿಸ್ಟರ್. ಇದರ ನಡುವೆ ಬೇಲ್ಗೆ ಅರ್ಜಿ ಹಾಕೋಣ ಅನ್ನೋ ಮೂಡ್ನಲ್ಲಿ ದರ್ಶನ್ಗೆ ಶಾಕ್ ತಟ್ಟಿದೆ. ಜಾಮೀನು ಆದೇಶ ತಿದ್ದುಪಡಿ ಕೋರಿ ಅರ್ಜಿ ಸಲ್ಲಿಸಿದ ನಟನಿಗೆ ಕೋರ್ಟ್ನಲ್ಲೂ ನಿರಾಸೆಯಾಗಿದೆ. ಸುಪ್ರೀಂ ಕೋರ್ಟ್ ರಿಜಿಸ್ಟರ್ರಿಂದಲೇ ಅರ್ಜಿ ತಿರಸ್ಕೃತವಾಗಿದ್ದು ವಿಚಾರಣೆಗೆ ಅರ್ಹವಲ್ಲದ ಅರ್ಜಿ ಎಂದು ಹೇಳಲಾಗಿದೆ. 1 ವರ್ಷದವರೆಗೆ ಜಾಮೀನು ಕೋರಿ ಅರ್ಜಿ ಸಲ್ಲಿಸದಂತೆ ಸೂಚಿಸಿದ್ದ ಸುಪ್ರೀಂ ಸೂಚಿಸಿದ್ದರೂ ಆದೇಶ ತಿದ್ದುಪಡಿಗೆ ದರ್ಶನ್ ಸಲ್ಲಿಸಿದ ಮನವಿ ವಜಾ ಆಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.